ಅಡ್ರಿ ಕೌಜ್ಗ ಇನ್ನೂ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆರಿ. ನೋಡ್ರಿ ನಮ್ಮ ದೋಸ್ತ ನಿನ್ನೆ ಸೆಂಚುರಿ ಹೊಡೆದಾನ. ನಾಳೆ ಮ್ಯಾಚ್ ನಾ ಸೆಂಚುರಿ ಹೊಡಿತೀನಿ. ಚಲೋತ್ತಾಗ ಆಡ್ಬೇಕು. ಇದ್ರ ಸಂಬಂಧ ಚಲೋತ್ತಾಗ ಸಬ್ಸ್ಕ್ರೈಬ್ ಮಾಡ್ರಿ. ಜಲ್ದಿ ಜಲ್ದಿ ಕಂಟಿನ್ಯೂ ಹೊಡ್ರಪ್ಪ ಪಟಾಪಟ ಪ್ಲೀಸ್. ಏನ್ರಿ ರೋಹಿತಣ್ಣಾರ, ನೀನು ಯಾವ ಜಡಿ ಬುಟ್ಟಿ ಔಷಧ ತೊಗೊಂಬಂದಿದ್ರಿಪ್ಪ? ಫುಲ್ ರೊಚ್ಚಿಗೆದ್ದು 6-4 ಎಲ್ಲ ಹೊಡ್ಯಾತಿದ್ರಿ. ಯಾವ ಔಷಧ ತೊಗೊಂಬಂದಿದ್ರಿ ನಮ್ಗಟ್ಟು ಹೇಳ್ರಿ, ನಾವು ಅಡ್ ತಗೋತೀವಿ. ಚಲೋತ್ತಾಗ ನಾವು ಚಾಂಪಿಯನ್ಸ್ ಟ್ರೋಫಿ ಪ್ರಿಪೇರ್ ಆಗ್ತೀವಿ. ಹೇಳ್ರಿಪ್ಪ ಯಾವ್ದದ ಎಣ್ಣೆ ಬಾಟ್ಲಿ? ರೀ ರೋಹಿತಣ್ಣಾರ, ನೀನು ಕರೆಕರ್ನ ಜಡಿ ಬುಟ್ಟಿ ಎಣ್ಣೆ ತೊಗೊಂಬಂದಿದ್ರೇನ್ರಿ? ನನಗಟ್ಟು ಕೊಡ್ರಿಪ್ಪ, ನನಗಟ್ಟು ಕೊಡ್ರಿ. ನಾನು ಪಾರ್ನಾಗಿಲ್ಲ, ಹೊಳ್ಳಿ ಇನ್ನೊಂದ್ಸಲ ಪಾರ್ಮಿಗೆ ಬರ್ತೀನಿ. 2 ಮ್ಯಾಚ್ ಜಲ್ದಿ ಔಟ್ ಆಗಿನ್ರಿಪ್ಪ. ಪ್ಲೀಸ್ ನನಗೆ ಕೊಡ್ರಿ. ನಾನು ಒಂದಿಟ್ಟು ಎಣ್ಣೆ ಕೊಡೋದು ಕೆಟ್ಟ. ನೆಕ್ಸ್ಟ್ ಮ್ಯಾಚ್ ಚಲೋ ತಿಂಗ ಹೊಡಿತೀನಿ ರನ್. ಇಲ್ಲಿಕ ನಾಟೌಟ್ ಆಗ್ಯಾರ ಇರ್ತೀನಿ. ಪ್ಲೀಸ್ ಕೊಡ್ರಿಪ್ಪ. ಹೌದು ದೋಸ್ತ, ನೀನು ಏನು ಕೆಟ್ಟ ಹಂಗಾಗಿದ್ದು ಮರೆ. ನನಗಟ್ಟು ಕೊಡ ಔಷಧ, ನಾನು ಹೊಳ್ಳಿ ಪಾರ್ಮಿಗೆ ಬರ್ತೀನಿ. ಅಂದನ್ನೇ ನಿನ್ನೆ ಪೂರ್ತಿ ರಾವಣ ಆಗಿಬಿಟ್ಟಿದ್ದು ನೋಡಿ. ಫುಲ್ ಗ್ರೌಂಡ್ ಎಲ್ಲ ಬೌಂಡ್ರಿ ಸಿಕ್ಸರ್ ಎಲ್ಲ ರಾಚಿಗೆ ಹೊಡ್ಯಾತಿದ್ವಿ. ಒಟ್ಟ ಪಾರ್ನ ಇದ್ದದ ಏನು ಫುಲ್ ರಾಕ್ಷಸ ಆಗಿಬಿಟ್ಟಿದ್ ನೋಡು. ಅವನು ಎಲ್ಲಾರು ನೋಡಿ ಅಂಜಾಕತ್ತು ಬಿಟ್ಟಿದ್ರು ನೀನು ನೋಡಿ ಕೆಟ್ಟ. ಅದಕ್ಕೆ ತಲೆ ಕೆಟ್ಟ ಅವನು ಯಾರಿಗೂ ಬಾಲ್ ಒಲ್ಲ ಕೆಟ್ಟ. ಲಿವಿಂಗ್ಸ್ಟನ್ಗೆ ಬಾಲ್ ಕೊಡೋಂಗಾಗೈತಿ ಪೂರ್ತಿ. ಏನು ಮರೆ ನೀ ಆಟ ಮಂತ್ರ ಹಂಗಾಗಿದ್ದು. ಯಾವ ಎಣ್ಣೆ ತೊಗೊಂಡಿದ್ದು ಹೇಳಿ ನನಗಟ್ಟು ಹೇಳ. ಲೇ ಅಡಿಸಿ ಮಗನ ಬಾಬರ, ಇವಕ್ಕೆ ಕಸ್ಬಾರಿ ತೊಗೊಂಡು ಹೊಳ್ಳೆ ಮಗನ. ನಾನು ಏನು ತಿದ್ಲಿ ಎಣ್ಣೆ ಹೊಡೆದ ರನ್ ಹೊಡೆಯೋ ಮಗ ಅಂತಿದ್ದೆ ನನ್ನ ಮಗನ. ನಾ ರನ್ ಹೊಡಿದ ಮನೆ ಹೊಡಿತೀನಿ ಮಕ್ಕಳ. ಬೇರೆದವ್ರಿಗೆ ತಲೆ ದಿಗ್ಲು ಹಿಡಿದು ಹೋಗಿರ್ಬೇಕು. ಏನು ತಿದ್ದಿಲಿ ಏನು ತಿದ್ದೆ? ರೋಹಿತ್ ಶರ್ಮಾ ಅಂದ್ರೆ ಹಿಟ್ ಮ್ಯಾನ್ ಹೆಸರು ಹಂಗೆ ಬಂದತ್ತಂತಿದ್ದೆ ನನ್ನ ಮಗನ. ತಲೆ ಕೆಡ್ತದ. ರೆಕಾರ್ಡ್ ಎಲ್ಲ ಪೀಸ್ ಪೀಸ್ ಆಗ್ಬೇಕು ಎಲ್ಲಾರ್ದು. ಯಾವ ಬರ್ತಾನೆ ಬರಲಿ ಅವನು. ನಾನು ರೆಕಾರ್ಡ್ ಮುಟ್ಟ ನೋಡೋಣ ಅವನು ತಿಂಡಿದ ಅವ್ರಿಗೆ. ಇಲ್ರಿ ಗಂಭೀರನಾರ, ಇಲ್ಲ ರೋಹಿತನಾರ ಸುಳ್ಳು ಹೇಳತ್ತಾರ. ನಿನ್ನೆ ಯಾವ್ದೋ ಚಲೋ ಚಲೋ ಎಣ್ಣೆ ಹೊಡೆದು ಬಂದಾರ. ಅದಕ್ಕೆ ನಮ್ಮನೆ ಶಿಕ್ಷಕ ರನ್ ಹೊಡೆದು ಬಿಟ್ಟಾರಿಪ್ಪ. ಇಲ್ಲಿಕ ನೋಡ್ರಲ್ಲ, ಟೆಸ್ಟ್ನ್ಯಾಗ ರನ್ ಬಂದಿಲ್ಲ. ಅವು ಹಿಂದಿನ ಯಾವ ಸೀರೀಸ್ನಾಗೂ ರನ್ನ ಬಂದಿಲ್ಲ. ನ್ಯೂಜಿಲೆಂಡ್ ಸೀರೀಸ್ ಅಂತ ಪೂರ್ತಿ ಹೀನಾಮಾನ ಸುತ್ರಿ. ಏನಂತರೂ ಏನು ಉಳಿಸಿಲ್ಲ ನಿಮ್ಗೆ. 1 ಈಟ್ ರನ್ ಬಂದಿಲ್ಲ, 10 ರನ್ ಬಂದಿಲ್ಲ. ಈ ನಮೂನಿ ಸೋತಾರ್ರಿ. ಅವಾಗ ಬರ್ಲಾರ್ದು ಈಗ ಹೆಂಗೆ ಅಂತದ್ದು? ಹೋದ ಮ್ಯಾಚ್ ನೋಡ್ರಿ 1 ಈಟ್ ರನ್ ಬಂದಿಲ್ಲ. ಈ ಮ್ಯಾಚ್ ಸೆಂಚುರಿ ಹೊಡೆದು ಬಿಟ್ರೆ ಒಳ್ಳೆ ಯಾವ್ದೋ ಎಣ್ಣೆ ಹೊಡೆದು ಇವ್ರು ನಮ್ಗೆ ಮೋಸ ಮಾಡ್ಲಿಕ್ಕತ್ತಾರ. ಲೇ ಅನ್ಕೊಂಡೆ ಬಟ್ಲಾರ, ನನಗೇನು ನಿನಗೆ ಮೋಸ ಮಾಡಕ್ಕೆ ನನ್ನೇನು ಬಾಬಾರ್ ಅಂತಿದ್ದೆ ನಮಗನ. ಹಿಟ್ ಮ್ಯಾನ್ ಲೇ ಹಿಟ್ ಮ್ಯಾನ್ ಹೆಸರು ಹಂಗೆ ಬಂದಿಲ್ಲ. ನಾವು ಓಡಿ ಆಡತ್ತಪ್ಪ. ನಂದು ಫಾರ್ಮ್ ಎನಿ ಕಂಡೀಷನ್ ಎಲ್ಲೇ ಇದ್ರು ವಾಪಸ್ ಬರ್ತೈತಿ. ಯಾಕಂದ್ರೆ ಓಡಿಯಾದಾಗ ನಮ್ಮನೆ ಡೇಂಜರ್ ಅದಿಲ್ಲ. ಓಡಿಯಾದಾಗ ನಾನು ಮುಟ್ಟು ಗಂಡಸ ಯಾರು ಇಲ್ಲ. ಏನಾದರೂ ಹೇಳತ್ತೀನಿ ಕೇಳ. ಹೌದು ರೋಹಿತ, ಕರೆ ಹೇಳಿದ್ ನೋಡಿ. ನಿನಗೆ ರಣಜಿ ಆಡಿಸಿದಾಗ ಪಾರ್ಕ್ ಬಂದಿಲ್ಲ. ನೀ ಓಡಿಯಾದಾಗ ಏನು ಸೆಂಚುರಿನ ಹೊಡೆದು ಬಿಟ್ಟು ಬಿಡ ಅಂದ್ರು ಅವನವನು. ನೀ ನೆಕ್ಸ್ಟ್ ಏನಾದ್ರು ರಣಜಿ ಆಡಕ್ಕೆ ಹೋಗ್ಬೇಡ. ಓಡಿಯಾಯಿನ ಆಡಿ ಏನಾದ್ರು ಪಾರ್ಮ್ ಹೋತಂದ್ರೆ ಒಂದು ಓಡಿ ಆಟ ಆಡೋದು. ನೀ ರಣಜಿ ಗಿಣಜಿ ಆಡಕ್ಕೆ ಹೋಗ್ಬೇಡ. ಓಡಿಯಾಯಿನ ಆಡೋಕೆ ನೀ ಹೇಳತ್ತೀನಿ ನೋಡ. ನಿನಗೆ ಇದ ರೂಲ್ ಮಾಡಿ ಇಡ್ತೀನಿ ಪಕ್ಕ ಬರ್ದಿಟ್ಕೊಂಬಿಡು. ರೀ ಗಂಭೀರನಾರ, ಓಡಿಯಾ ಏನಂಟ್ಲಿ ಆ ಜೋಶ್ ಹೊಳೆ ಹೆಂಗೆ ಬರ್ತೈತೆ ಹಂಗೆ ಗೊತ್ತಿಲ್ರಿಪ್ಪ. ನಮ್ಮ ಸೂರ್ಯ ಹೆಂಗೆ T20 ಒಳಗೆ ಪವರ್ ಬರ್ತೈತಲ್ಲ, ನನಗೆ ಓಡಿಯಾದ ಪವರ್ ಬರ್ತೈತ್ರಿಪ್ಪ. ಎಲ್ಲಿಂದ ಬರ್ತೈತಿ ಗೊತ್ತಿಲ್ಲ ನೋಡವ್ನು. ಅವನು ತಲೆ ಕೆಡ್ತದ್ರೆ ಎಲ್ಲಾರ್ದು ರೋಡ್ ಚಂಡಾಡಿ ಬಿಡುತ್ತಾನೆ. ಆಗಿದ್ದಲ್ಲಿ ಫುಲ್ 6-4 ಎಲ್ಲ 6 ಬರ್ತಾವ, 4 ಬರಂಗಿಲ್ಲ. ರೀ ರೋಹಿತ್ ಅಣ್ಣಾರ, ಅದು ಹೋಗ್ಲಿ ಬಿಡ್ರಿಪ್ಪ, ಅದು ಹೋಗ್ಲಿ ಬಿಡ್ರಿ. ನಮಗೆ ಉಳಿದಿದ್ದ ನೆಕ್ಸ್ಟ್ 1 ಮ್ಯಾಚರ ಬಿಟ್ಕೊಟ್ಟು ಬಿಡ್ರಿಪ್ಪ. ನಿಮ್ಮ ಹೆಂಡತಿಗೆ ಭಾಳ ಪುಣ್ಯ ಬರ್ತದೆ. 1 ಮ್ಯಾಚರ ಗೆದ್ದೀವಿ ಅಂತ ಹೇಳ್ತೀವಿ ನಾವು. ನಮ್ಮ ಇಂಗ್ಲೆಂಡಿಗೆ ಹೋಗಿ ಕೆಟ್ಟ. ಪ್ಲೀಸ್ ರೀಪ್ಪ ಪ್ಲೀಸ್, ಮರ್ಯಾದೆ ಪ್ರಶ್ನೆ ಐತೆ ಅವನು. ಮರ್ಯಾದೆ ತೆಗಿಬೇಡ್ರಿಪ್ಪ. ಜಾಸ್ತಿ ಬಾಸ್ ಹೆಸರು ಕೇಳಿರಲ್ಲ. ಹೆಸರು ಪೂರ್ತಿ ಸತ್ಯನಾಶ ಆಗ್ಬಿಟ್ಟೈತ್ರಿಪ್ಪ. ಕ್ಯಾಪ್ಟನ್ ಅದನ್ನ ಈ ಟೀಮಿಂದ ನನಗೆ ಬೇಡ್ಕೊಳ್ಳೋ ಪರಿಸ್ಥಿತಿ ಬಂದೈತಿ. ಏನು ಮಾಡಬೇಕು ಗೊತ್ತಾಗ್ರಿ. ಸಾಕ ಬೇಡ, ನೆಕ್ಸ್ಟ್ ಮ್ಯಾಚ್ ಬಿಟ್ಟು ಕೊಟ್ಬಿಡ್ರಿ ಪ್ಲೀಸ್. ಸಂಭವಾಮಿ ಯುಗೆ ಯುಗೆ, ಇಂಗ್ಲೆಂಡ್ ಟೀಮ್ ಹೋಗೆ ಏನಾದ್ರು ನೆಕ್ಸ್ಟ್ ಮ್ಯಾಚ್ ನಾ ರನ್ ಹೊಡಿತಿರ್ಲಿ ಮಗನ. ಕಿಂಗ್ ಕೊಹ್ಲಿ ಕಡೆಯಿಂದ 1 ಈಟ್ ರನ್ ಬರ್ಲಿಕ್ಕೆ ಹಂಗಲಿ 1 ಈಟ್ ರನ್ ಬರ್ಬೇಕಿಲ್ಲ. 1 ಮ್ಯಾಚ್ ರನ್ ಗೆಲ್ಸಿದ್ರೆ ನನ್ನ ಮನಸ್ಸಿಗೆ ಭಾಳ ತೃಪ್ತಿ ಆಕೈತಿ. ನಮ್ಮ ರೋಹಿತ್ ಗೆಲ್ಸ್ಯಾರ, ನಾ ಗೆಲ್ಲಿಸ್ಲಿಕ್ಕೆ ಹೆಂಗೆ ಮತ್ತೆ ನಾನು ಗೆಲ್ಸಬೇಕು ಎನಿ ಕಂಡೀಷನ್.